ಈಗಾಗಲೇ ತಮಗೆ ಹೇಳಿದ್ದಾರೆ. ನಮ್ಮ ಅಭಿವೃದ್ಧಿಯ ಕೆಲಸ ನಾವು ಏನು ಇವತ್ತಿನವರೆಗೂ ಕೆಲಸ ಮಾಡ್ತಾಯಿದ್ವಿ. ಸಾಕಷ್ಟು ಜನ ನಮ್ಮ ಮೇಲೆ ಟೀಕೆ ಮಾಡ್ತಾರೆ. 52,000 ಕೋಟಿ ನಾವು ಗ್ಯಾರಂಟಿಗಳಿಗೆ ಮೀಸಲಿಟ್ಟಿದ್ವಿ, ಅಭಿವೃದ್ಧಿ ಕೆಲಸ ಆಗಿಲ್ಲ ಅಂತ. ಪ್ರತಿ ಕ್ಷೇತ್ರದಲ್ಲಿ ಏನು ಅಭಿವೃದ್ಧಿಗೆ ದುಡ್ಡು ಬಿಡುಗಡೆ ಆಗಬೇಕು ಅದು ಆಗ್ತಾನೇ ಇದೆ, ಕೆಲಸಗಳು ಆಗ್ತಾನೇ ಇವೆ. ಮತ್ತು ಜನ ಯಾರೇ ಈ ಥರ ಅಭಿವೃದ್ಧಿ ಮಾಡಲಿಲ್ಲ, ನುಡಿದಂತೆ ನಡೆದಿಲ್ಲ ಅಂದರೆ ಕೊಡೋದಿಲ್ಲ. ಇವರು ಇನ್ನೊಂದು ಮಾತು ಹೇಳಿದರು, ಯಾವ್ಯಾವ ಸರ್ಕಾರ ಇದೆ ಅವ್ರವ್ರಿಗೆ ಜನ ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂತ ಹೇಳಿದರು. ಇರ್ಬೋದು, ನಾನು ಅದಕ್ಕೆ ಜಾಸ್ತಿ ಟೀಕೆ ಮಾಡೋಕ್ಕೆ ಹೋಗಲ್ಲ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ 3 ಚುನಾವಣೆ, 2 ಮುಖ್ಯಮಂತ್ರಿಗಳ ಮಕ್ಕಳು, ಅದರ ಮೊಮ್ಮಕ್ಕಳಾಗಲಿ ಮಕ್ಕಳೇ ಅವರು ಇದರಲ್ಲಿ ಹಿನ್ನಡೆ ಆಗಿದೆ. BJPಯಲ್ಲಿ ಒಡೆದ ಮನೆ ಆಗಿದೆ. ಅವರು ಒಗ್ಗಟ್ಟಿನ ಪ್ರದರ್ಶನ ಮಾಡಲಿಲ್ಲ. ನಾವು ಒಗ್ಗಟ್ಟಿನ ಪ್ರದರ್ಶನ ಮಾಡಿದ್ವಿ. ನಾವು ಎಲ್ಲರನ್ನೂ ಜೊತೆಗೆ ತೊಗೊಂಡೋದ್ವಿ, ಎಲ್ಲ ಸಮಾಜಗಳನ್ನು ಒಳಗಡೆ ತೊಗೊಂಡು ಹೋದ್ವಿ. ನಾವು ದ್ವೇಷದ ರಾಜಕಾರಣ ಮಾಡಲಿಲ್ಲ. ನಾವು ಹಿಂದೂ ಮುಸ್ಲಿಂ ಅಂತ ದ್ವೇಷದ ರಾಜಕಾರಣ ಮಾಡಲಿಲ್ಲ. ಎಷ್ಟೇ ಟೀಕೆಗಳು ನಮ್ಮ ಮೇಲೆ ಮಾಡಿದ್ರು, ನಾವು ಮುಸ್ಲಿಮರ ಪರವಾಗಿದ್ದೀವಿ ಅಂತ ಹೇಳಿದ್ರು, ನಾವು ಎಲ್ಲ ಸಮುದಾಯಗಳಿಗೆ ಗ್ಯಾರಂಟಿ ತಲುಪೋದು, ಎಲ್ಲ ಸಮುದಾಯಗಳಿಗೆ, ಒಂದೇ ಸಮುದಾಯಗಳಿಗೆ ಅಲ್ಲ. ಅದು ಯಾವುದೇ ಒಂದು ಹೇಳಿಕೆ ಕೊಟ್ಟು ಅದರ ಮೇಲೆ ಇದು ಏನಾಗಿದೆ ಅಂದರೆ BJPಯವರು ಅವರ ಸ್ಟ್ರಾಟಜಿನೇ ಅದು. ಚುನಾವಣೆ ಬಂತ ಯಾವುದೋ ಒಂದು ಹಿಂದೂ ಮುಸ್ಲಿಮರ ಒಂದು ಘರ್ಷಣೆ ಮಾಡಿಸೋದು, ಯಾವುದೋ ಈ ಥರ ಒಂದು ಟಾಪಿಕ್ನ ತಗೊಳ್ಳೋದು, ಇದು ಪದೇ ಪದೇ ನೋಡ್ತಾ ಇದ್ದೀವಿ ನಾವು ಎಲ್ಲ ಚುನಾವಣೆಯಲ್ಲಿ. ಅದು ಜನರಲ್ ಎಲೆಕ್ಷನ್ ಇರಲಿ, ಉಪಚುನಾವಣೆ ಆಗಲಿ, ಒಂದು ನೆಗೆಟಿವ್ ಕ್ರಿಯೇಟ್ ಮಾಡೋಕ್ಕೆ ಹೋಗ್ತಾರೆ. ಇವಾಗ ಜನ ಬುದ್ಧಿವಂತರಿದ್ದಾರೆ, ಜನರಿಗೆ ಗೊತ್ತಿದೆ. ಈಗ ನಮ್ಮ ಮೇಲೆ ಭ್ರಷ್ಟಾಚಾರದ ಹಗರಣ ಮುಖ್ಯಮಂತ್ರಿಗಳ ಮೇಲೆ ಮಾಡಿದ್ದಾರೆ. ಅದರಲ್ಲಿ ನೋಡಿದ್ರೆ ಮುಖ್ಯಮಂತ್ರಿಗಳ ಪಾತ್ರನೇ ಇಲ್ಲ. BJPಯವರು ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಸಾಹೇಬರಿಗೆ ಒಂದು ಕಳಂಕ ಬರಬೇಕು, ಒಂದು ಸ್ಟ್ರಾಟಜಿ ಮಾಡಿದ್ದಾರೆ. ಪ್ರಕ್ರಿಯೆ ಮುಂದುವರಿತದೆ. ವಿಶ್ವಾಸ ಇದೆ ಸಿದ್ದರಾಮಯ್ಯ ಅವ್ರಿಗೂ ಏನೂ ಆಗೋದಿಲ್ಲ. ಮತ್ತೆ ಏನು ಈ ಪ್ರಕರಣದಿಂದ ಬೂಸ್ಟಪ್ ಆಗಿರ್ಬೋದು. ಬಟ್ ನೀವು ಕೂಡ ನಂಬ್ತೀರಿ ಕೇವಲ ಈ ನರೇಟಿವ್ ಫೇಲ್ಯೂರ್ ಆಯ್ತು ಒಂದು ಮಾತ್ರಕ್ಕೆ ಕಾನೂನು ಪ್ರಕ್ರಿಯೆಗಳೇನು ನಿಲ್ಲೋದಿಲ್ಲ. ಮುಖ್ಯಮಂತ್ರಿಗಳು ನಾಳೆ ದಿನ ನೋಟಿಸ್ ಕೊಟ್ಟರೆ ಇಡಿ ಕೂಡ ಫೇಸ್ ಮಾಡಬೇಕು. ಕಾನೂನಿನ ಮೇಲೆ ಸಂಪೂರ್ಣ ವಿಶ್ವಾಸ ಇದೆ. ನಾವು ಯಾವುದೇ ತಪ್ಪು ಮಾಡಿಲ್ಲ, ನಮ್ಮ ಮೇಲೆ ಯಾವುದೇ ಆಪಾದನೆ ಬಂದರೂ ಕಾನೂನಲ್ಲಿ ನಮಗೆ ಜಯ ಸಿಗುತ್ತೆ ಅಂತ ಸಂಪೂರ್ಣ. ನಾನು ಸೋಷಿಯಲ್ ಮೀಡಿಯಾ ಅಬ್ಸರ್ವ್ ಮಾಡಿದ್ದು ಒಂದು ಕ್ವಿಕ್ ರಿಯಾಕ್ಷನ್ ನಾನು JDS ಇಂದ ತಗೊಂಡು, ಅದಾದ್ಮೇಲೆ ಅದೇ ಸೋಷಿಯಲ್ ಮೀಡಿಯಾದು BJP ವಿಚಾರಕ್ಕೆ ಆಗ್ತಿರೋ ಟ್ರೆಂಡ್ ಬಗ್ಗೆ ನಾನು ಇಟ್ನಾಳ್ ಸರ್ ಹಾಗೆ ಎಡಳಿ ಸರ್ ಹತ್ರ ಕೇಳ್ತೀನಿ. ರವಿಚಂದ್ರ ಗೌಡ್ರೆ ಲೈವ್ ಅಲ್ಲಿ ಇದಾರಂತೆ, ಒಂದು ಲೈವ್ ತಗೊಂಡ್ಬಂದು ದಿವಿತ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ದಿವಿತ್, ಹೇಗಿದೆ ಅಲ್ಲಿ ಸಂಭ್ರಮಾಚರಣೆ? ಸ್ವಲ್ಪ ಅಲ್ಲೇನೋ ಕಾರ್ಯಕರ್ತರು ಬರುವಂತ ಸಂದರ್ಭದಲ್ಲಿ ಸ್ವಲ್ಪ ಲಾಠಿ ಪ್ರಹಾರ ಕೂಡ ಆಯ್ತು ಅನ್ನೋ ಮಾಹಿತಿ ಇದೆ. ದಿವಿತ್ ಅಲ್ಲ ಕೇಳ್ರಿ, ಅದು ಸಮೀಕ್ಷೆ. ಎಸ್ ಸರ್, ನೋಡಿ ಬಹಳ ಪ್ರಮುಖವಾಗಿ ಸಾಕಷ್ಟು ಜನ ಇಲ್ಲಿ ಸೇರಿರುವಂಥದ್ದು ಯಾರು ಕೂಡ ಊಹೆ ಮಾಡಲಾಗದಂತೆ. ಜೊತೆಗೆ ಎಕ್ಸಿಟ್ ಪೋಲ್ಗಳು ಕೂಡ ತಳಬುಡ ಆಗಿರುವಂಥದ್ದು, ಎಕ್ಸಿಟ್ ಪೋಲ್ಗಳು ಸುಳ್ಳು ಅನ್ನುವಂಥದ್ದು ಕೂಡ ಈಗ ನಿರ್ಮಿತ ಆಗಿರುವಂಥದ್ದು. ಈ ಬೆನ್ನಲ್ಲೇ ಸಾಕಷ್ಟು ಜನರು ಕೂಡ ಇಲ್ಲಿ ಸೇರಿರುವಂಥದ್ದು. ಅಂದ್ರೆ ಯಾಸಿರ್ ಖಾನ್ ಪಠಾಣ್ ಗೆಲ್ತಾರೆ ಅನ್ನುವಂಥ ವಿಶ್ವಾಸದಿಂದ ಬೆಳಗ್ಗೆಯಲ್ಲೂ ಕೂಡ ಬಂದು ಸೇರಿದ್ರು. ಏನ್ ಕಾರಣ ಇರಬಹುದು ಯಾಸಿರ್ ಖಾನ್ ಪಠಾಣ್ ಗೆಲ್ಲೋದಕ್ಕೆ? ಪ್ರೀತಿಯಿಂದ ಗೆಲ್ತಿದ್ದಾರೆ ಅವರು, ಪ್ರೀತಿ ಮನಸ್ಸಿಂದ ಗೆದ್ದಿದ್ದಾರೆ ಅವರು, ಮನಸ್ಸಿಂದ ಗೆದ್ದಿದ್ದಾರೆ. ಕೆಲಸಗಾರ ಪಠಾಣ್ ಸಾಹೇಬರು, ಖಾದ್ರಿ ಸಾಹೇಬರು, ಸತೀಶ್ ಜಾರಕಿಹೊಳಿ ಸಾಹೇಬರು ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದಿಂದ ಎಲ್ಲರೂ ಒಳ್ಳೆ ಜನ. 5 ಗ್ಯಾರಂಟಿ ಅಂತ ನೋಡಿ ಅದ ಓಟ್ ಹಾಕ್ಯಾರ ಜನ. ಈಗ ಸಮೀಕ್ಷೆ ಫೇಲ್ ಆಯ್ತು ನಿಂದು. ನೀವು ಶಿಗ್ಗಾಂವ್ ತಾಲೂಕ್ ಜನ ಬರೇ ಬೊಮ್ಮಾಯಿ ಸಾಹೇಬ್ರ ಕಲಸ್ ಕೊಟ್ಟಿದ್ದಾರೆ. ಹಣದ ಮೇಲೆ ರಾಜಕಾರಣಿ ಮಾಡೋದು ಬಿಟ್ಟು ಬಿಟ್ಟಿದ್ದಾರೆ ಜನ. ಪೈಲ್ವಾನ್ ನಮ್ಗೆ ಬೊಮ್ಮಾಯಿ ಗುದ್ದು ಬಿಟ್ಟಿದ್ದಾರೆ. ಅವ್ರ ಮಗನಿಗೆ ಹೋಮ್ ಗಾರ್ಡ್ಸ್ ಮಾಡ್ಕೊಂಡು ಅಡ್ಡಾಡ್ಬೇಕಾದ ಪರಿಸ್ಥಿತಿ ಬಂದ್ಬಿಟ್ಟಿದೆ ಬೊಮ್ಮಾಯಿ ಸಾಹೇಬ್ರಿಗೆ. ಈ ಸಲ 5 ಗ್ಯಾರಂಟಿಗಳನ್ನ ಕೈ ಹಿಡಿದವು. ಈ ಸಲ 3 ನಾವು ಕಾಂಗ್ರೆಸ್ ಗೆದ್ದವಿ ಅಂತ ನಾವು ಸತೀಶ್ ಜಾರಕಿಹೊಳಿ ಕಿಂಗ್ ನಮ್ಮ ಈ 5 ಗ್ಯಾರಂಟಿಗಳು ಜನರ ಇಷ್ಟ. ನಮ್ಮ ಸತೀಶ್ ಜಾರಕಿಹೊಳಿ ಐಂದ ನಾಯಕ ಇವತ್ತು ತಿಂಗಳ ಹಿಂದೆ ಅವರು ಕ್ಷೇತ್ರದಲ್ಲಿ ಬೀಳ್ಬಿಟ್ಟು ಅವರ ಚಾಣಕ್ಷತೆಯಿಂದ ಇವತ್ತಿನ ದಿವಸ ನಮ್ಮ ಯಾಸಿರ್ ಖಾನ್ ಪಠಾಣ್ ಗೆದ್ದಾರ. ಇದಕ್ಕೆ ಗೆಲುವು
ನಮ್ಮ ಸಾಕಾರ ಮಾಸ್ಟರ್ ಮೈಂಡ್ ಸತೀಶ್ ಜಾರಕಿಹೊಳಿ ಅವರ ಗೆಲುವು ಅಂತೇಳಿ ಇವತ್ತಿನ ದಿವಸ ಘಂಟಾಘೋಷವಾಗಿ ಹೇಳ್ತೀವಿ. ಸತೀಶ್ ಜಾರಕಿಹೊಳಿ ನಿರಂತರವಾದಂತ ಕೆಲಸಗಳನ್ನ ಇಲ್ಲಿ ಮಾಡಿಕೊಂಡು ಅಂದ್ರೆ ತಂತ್ರ ಮಂತ್ರಗಳನ್ನ ರೂಪಿಸ್ತಾ ಇದ್ರು ಅಂತ. ಹೌದು, ಅದರಿಂದ ಪಠಾಣ್ ಗೆಲ್ಲೋದಕ್ಕೆ ಅಸಿರ್ ಖಾನ್ ಪಠಾಣ್ ಗೆಲ್ಲೋದಕ್ಕೆ ಸತೀಶ್ ಜಾರಕಿಹೊಳಿ ಮಾಸ್ಟರ್ ಮೈಂಡ್ ಮತ್ತು ಏನು ಬೊಮ್ಮಾಯಿ ಅವರು ಸತತ 25 ವರ್ಷದಿಂದ ಕ್ಷೇತ್ರದಾಗ ಏನಿದ್ರಲ್ಲ ಅವ್ರು ಏನು ಕೊಡುಗೆನಿಲ್ಲ ಕ್ಷೇತ್ರಕ್ಕೆ. ಮೂಗು ಮುಚ್ಕೊಂಡು ಹೋಗ್ಬೇಕು ನಾವು ಸವಣೂರು ಸಿಗ್ಗಾಂವ್ ಒಳಗೆ ಊರೊಳಗೆ. ಅವ್ರು ಯಾವುದೇ ಅಭಿವೃದ್ಧಿ ಇಲ್ಲ. ಇವತ್ತಿನ ದಿವಸ ಅಹಿಂದ ನಾಯಕ ಸತೀಶ್ ಜಾರಕಿಹೊಳಿ ಮಾಸ್ಟರ್ ಮೈಂಡ್ ಇಂದ ಇವತ್ತು ಕಾಂಗ್ರೆಸ್ ಪಕ್ಷ ಗೆದ್ದಿದೆ. ಹೇಳಿ ಸರ್, ಏನ್ ಸರ್? ಬಾಯ್ ಬಾಯ್ ಬೊಮ್ಮಾಯಿ. ನಮ್ಮ ಕಾಂಗ್ರೆಸ್ ಪಕ್ಷ 5 ಗ್ಯಾರಂಟಿಯನ್ನು ಮಾಡಿದ್ದಾರೆ. ಅವರು ನಮ್ಮ 5 ಗಂಟೆ ನಮಗೆ ಮನಿಗೆರೆ ಎಲ್ಲ ಕರೆಂಟ್ ಬಿಲ್ಲು ಮತ್ತು ಎಲ್ಲ ಇವರು ಫ್ರೀ ಕೊಟ್ಟಿದ್ದಾರೆ. ನಮಗೆ ಇವರು ಭಾಳ ಸಹಾಯ ಮಾಡಿದ್ದಾರೆ. ನಾವು ನಮಗೆ ನಮ್ಮ ಅಭಿಮಾನಿ ಎಲ್ಲರೂ ನಾವು ರೈಟ್. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಈಗ ಶುರುವಾಗಿರುವ ಚರ್ಚೆಗಳ ಬಗ್ಗೆ ಗಮನ ಹರಿಸ್ತಾ ಇದ್ದೆ. ರವಿಚಂದ್ರ ಗೌಡ್ರೆ, ಡಾಕ್ಟರ್ ರಾಜ್ಕುಮಾರ್ ಅವರ ಬಬ್ರು ವಾಹನ ಪಿಕ್ಚರ್ದು ಒಂದು ಪರ್ಟಿಕ್ಯುಲರ್ ಸೀನ್ ಭಾಳ ವೈರಲ್ ಆಗ್ತಿದೆ ರೀ. ಆ ಚಕ್ರವ್ಯೂಹದ ಒಳಗೆ ಹೋಗಿ ಭೇದಿಸೋಕಾಗದೆ ಮಗನನ್ನ ಮುಂದಿನ ನಿಮಗೆ ಗೊತ್ತಿದೆ. ಯಾಕೆ ಇದು ಟ್ರೆಂಡ್ ಆಗ್ತಿದೆ ಅದು ಕೂಡ ನಿಮಗೆ ಗೊತ್ತಿದೆ ಇವಾಗ. ಖಂಡಿತ ಮೇಡಮ್. ಅಲ್ಲ, ಅದು ಟ್ರೆಂಡ್ ಏನಾರ ಇರಲಿ, ಅದು ಆಕಸ್ಮಿಕವಾಗಿ ಸತತವಾಗಿ ಇದು 3ನೇ ಸೋಲನ್ನ ನಾವು ಒಪ್ಕೊಳ್ಳೇಬೇಕು. ಅಭಿಮಾನ್ಯು ಒಂದಿನ ಅರ್ಜುನ ಆಗೇ ಆಗ್ತಾನೆ. ಇಲ್ಲಿ ಡಿ ಕೆ ಶಿವಕುಮಾರ್ ಹೇಳ್ತಾರೆ, ಉಪಮುಖ್ಯಮಂತ್ರಿಗಳು ಇದು ಮುಂದಿನ 2028ಕ್ಕೆ ದಿಕ್ಸೂಚಿ ಅಂತ ಹೇಳ್ತಾರೆ. 2028ಕ್ಕೆ ದಿಕ್ಸೂಚಿ ಆಗದಾದ್ರೆ ಮೊನ್ನೆ ನಡೆದ 2024 MP ಚುನಾವಣೆಯಲ್ಲಿ ಯಾಕೆ ಅವ್ರ ತಮ್ಮ ಮತ್ತು ಮಂಡ್ಯದಲ್ಲಿ ಹೀನಾಯವಾಗಿ ಸೋತರು? ಇದನ್ನು ನೋಡ್ರೆ ಗೊತ್ತಾಗುತ್ತೆ ಇದು ಯಾವ ದಿಕ್ಸೂಚಿನೂ ಅಲ್ಲ. ಕೆಲವು ಗ್ಯಾರಂಟಿಗಳು ವರ್ಕೌಟ್ ಆಗಿದೆ, ಕೆಲವು ಗ್ಯಾರಂಟಿಗಳಿಂದ ವರ್ಕೌಟ್ ಆಗಿದೆ ಹೊರತು ಏನು ಇವ್ರ ಹಗರಣಗಳು, ವಾಲ್ಮೀಕಿ ಹಗರಣ ಇರ್ಬೋದು, ಮೂಢ ಹಗರಣ ಇರ್ಬೋದು, ಯಾವುದೇ ಹಗರಣಗಳು ಜನಸಾಮಾನ್ಯರಿಗೆ ಅರ್ಥ ಆಗಲ್ಲ. ಈಗ ನಮ್ಮ ಸ್ನೇಹಿತರು ಕಾಂಗ್ರೆಸ್ ಹೋಗ್ತಾರೆ ಹೇಳ್ತಾರೆ, ಅವ್ರು ಏನು ತಪ್ಪು ಮಾಡಿಲ್ಲ ಅಂತಾರೆ. ಬೇಕು ಅಂದರೆ ನಾನು ಡಾಕ್ಯುಮೆಂಟೇ ತೊಗೊಂಡು ಬಂದಿದ್ದೀನಿ, ನೀವು ಇಷ್ಟಪಟ್ಟರೆ ಅವ್ರು ಇಷ್ಟಪಟ್ಟರೆ ನಾನು ಬಿಡುಗಡೆ ಮಾಡ್ತೀನಿ. ಯಾಕೆಂದರೆ ಸ್ವತಃ ಏನು ನೋಟಿಫಿಕೇಶನ್ ಆಗಿರೋ ಲ್ಯಾಂಡನ್ನ ಮೂಢ ಸೆಕ್ರೆಟರಿ ಹೇಳ್ತಾರೆ ನೋಟಿಫಿಕೇಶನೇ ಮಾಡಿಲ್ಲ ಅಂತಾರೆ. ಅದಕ್ಕೆ ದಾಖಲೆಗಳಿದೆ, RTI ದಾಖಲೆಗಳಿದೆ. ಆಮೇಲೆ ನಾವು ಬಿಜೆಪಿ ಮತ್ತು JDS ಆರೋಪ ಮಾಡಿದ್ದೀವಿ ಅಂತ ತಿಳ್ಕೊಳ್ಳೋದಾಗ್ಲಿ. ಆದರೆ ಏಕಸದಸ್ಯ ನಾಗಭೂಷಣ್ ಅವರು ಏನು ಪಾಯಿಂಟ್ಸ್ ಕೊಟ್ಟಿದ್ದಾರೆ, ಸಮರಿ ಕೀ ಪಾಯಿಂಟ್ಸ್ ಅಲ್ಲಿ ಏನು ಕೊಟ್ಟಿದ್ದಾರೆ? ಸೆಕ್ಷನ್ 17 ಏನಲ್ಲಿ ನಿಮ್ಮ ವೈಫ್ ಬೆನಿಫಿಷಿಯರಿ ಆಗಿದ್ಮೇಲೆ ನೀವು ತಪ್ಪು ಮಾಡಿದ್ರಿ. ಸೆಕ್ಷನ್ 17 ಏನು ಕಮೆಂಟ್ ಮಾಡೋದು? ಬಿಕಾಸ್ ಆಫ್ ದಿಸ್ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇರಬೇಕು ಅಂತೇನಿಲ್ಲ, ಇಂಡೈರೆಕ್ಟ್ ಇನ್ವಾಲ್ವ್ಮೆಂಟ್. ಇಲ್ಲಿ ಪರಿಹಾರ ಪಡೆದಿರೋದು ಯಾರು? ಅವರ ವೈಫು. ಆಮೇಲೆ ನಾವೇನು ತಪ್ಪೇ ಒಬ್ಬರು ಈ ಜನಸಾಮಾನ್ಯರು ಹೇಳಿ, ವಕ್ತಾರರು ಹೇಳಿ, ಸಿದ್ದರಾಮಯ್ಯನವರು ಒಬ್ಬ ವಕೀಲರು ಇಷ್ಟೊಂದು ವಿಷಯ ತಿಳಿದಿರೋ ಹಲವಾರು ವರ್ಷ ಪ್ರಾಕ್ಟೀಸ್ ಮಾಡಿರೋ ಒಬ್ಬರು ವಕೀಲರು ಹೇಳ್ತಾರೆ, ನಮ್ಮದು ಏನೂ ತಪ್ಪಿಲ್ಲ, ನಿಮ್ದು ತಪ್ಪಿಲ್ಲದೆ ಇದ್ಮೇಲೆ ಯಾಕೆ ನೀವು 14 ಸೈಟ್ ವಾಪಸ್ ಕೊಟ್ರಿ? ಆಯ್ತು, ಸಿದ್ದರಾಮಯ್ಯನವ್ರ ಬಗ್ಗೆ ಮಾತಾಡಿದ್ರೆ ಕುಮಾರಸ್ವಾಮಿ ಅವ್ರ ಬಗ್ಗೆನೂ ಮಾತಾಡಿ. ನಾನು ಕೇಳಿದ ಪ್ರಶ್ನೆಗೆ ನೀವು ಉತ್ತರ ಕೊಡಲಿಲ್ಲ. ಎಲ್ಲೂ ಕೂಡ ಬೇರೆ ಮೇಲೆ ಆರೋಪ ಮಾಡ್ತಾ ಇಲ್ಲ. ತನಿಖೆ ನಡೀತಿದೆ, ತನಿಖೆಗೆ ಹೋಗಿ ಬಂದಿದ್ದಾರೆ, ಎಲ್ಲೂ ಕೂಡ ಆರೋಪ ಮಾಡ್ತಾ ಇಲ್ಲ. ಆದ್ರೆ ಸಿದ್ದರಾಮಯ್ಯ ಎಲ್ಲಾ ಜಾಗದಲ್ಲೂ ಏನ್ ತನಿಖಾಧಿಕಾರಿ ಲೋಕಾಯುಕ್ತ ತನಿಖಾಧಿಕಾರಿಗಳ ಮೇಲೆ ದೊಡ್ಡ ಆರೋಪ ಮಾಡಿದ್ರು. ಚಂದ್ರಶೇಖರ್ ಮೇಲೆ ದೊಡ್ಡ ಆರೋಪ ಮಾಡಿದ್ರು. ಕೇಳಿಸ್ಕೊಳ್ಳಿ ಸರ್, ಮಾಡಿಲ್ಲ ಅಂತ ಹೇಳ್ಬೇಡಿ, ದಯವಿಟ್ಟು ಅವರು ಮಾಡಿದ್ದಾರೆ. ಅಧಿಕಾರಿಗಳನ್ನು ಬ್ಲಾಕ್ ಮೇಲ್ ಮಾಡಕ್ಕೆ ಪ್ರಯತ್ನ ಮಾಡಿದ್ರು. ಒಂದ್ ನಿಮಿಷ ಹೇಳ್ತೀನಿ, ಕೇಳಿಸ್ಕೊಳ್ಳಿ ನಿಮ್ಮ ಪ್ರಶ್ನೆ ಗೊತ್ತಾಗ. ಒಬ್ಬ ಕಳಂಕಿತ ಅಧಿಕಾರಿ ನನ್ನನ್ನ ತನಿಖೆ ಮಾಡುವುದು ಎಷ್ಟು ಸರಿ? ಕಳಂಕಿತ ಅಂತ ದಾಖಲೆಯಲ್ಲಿದೆ ಸರ್. ದಾಖಲೆ ಮಾಡೋದಿಲ್ಲ ಇವಾಗ ನನ್ನ ಮೇಲೆ ಕೋರ್ಟ್ಗಳಲ್ಲಿ ಸಿಗುತ್ತೆ. ನಿಮಗೆ ಬೇಕು ಅಂದ್ರೆ ನಿಮ್ಮ ಮನೆಗೆ ತಲುಪಿಸ್ತೀನಿ. ತಮಗೆ ದಾಖಲೆ ಬೇಕು ಅಂದ್ರೆ ತಮ್ಮ ಕಳಿಸ್ಕೊಡ್ತೀನಿ ನಾನು. ಸರಿ, ಅದು ಕೋರ್ಟಿಗೆ ಕೊಡಿ. ತಮಗೂ ಕಳಿಸ್ಕೊಡ್ತೀನಿ ದಾಖಲೆನ. ನಿಮ್ಗೆ ಯಾವ ದಾಖಲೆ ಬೇಕು? ಸಿದ್ದರಾಮಯ್ಯ ದಾಖಲೆ ಬೇಕು? ಕೇಂದ್ರ ಸಚಿವರಾಗಿ ಯಡಳಿ ಸರ್ ಹತ್ರ ಒಂದು ಕ್ವಿಕ್ ರಿಯಾಕ್ಷನ್ ತಗೊಂಡು ಬರ್ತೀನಿ. ನಾನು JDS ನ ವಿಚಾರಕ್ಕೆ ಆಗ್ತಾ ಇರುವ ಟ್ರೆಂಡ್ ಬಗ್ಗೆ ಸೋಷಿಯಲ್ ಮೀಡಿಯಾದ ಕೇಳ್ತಿದ್ದೆ. ಬಿಜೆಪಿ ವಿಚಾರಕ್ಕೂ ಅಶೋಕ್ ಗೌಡ್ರಿಗೆ ಬೇಸರ ಆಗ್ಬೋದು, ಬಟ್ ನಾನು ಬೇಕಾದ್ರೆ ಓಪನ್ ಮಾಡಿ ತೋರಿಸ್ತೀನಿ. ನನ್ನ ಟ್ವಿಟರ್ ತುಂಬಾ ಇದೆ. ಒಂದ್ ಕಡೆ ಅಶೋಕ್ ಅವ್ರ ಫೋಟೋ, ಮತ್ತೊಂದ್ ಕಡೆ ಒಂದು ರಿಯಾಕ್ಷನ್ ಬಹುಶಃ ಅಲ್ಲಿಂದ ಬರ್ತಾ ಇದೆ, ಅದನ್ನು ತಗೊಳ್ಳೋಣ. ಸರ್ 25 ವರ್ಷದ ಬಳಿಕ ಗೆಲುವನ್ನು ಸಾಧಿಸಿರೋದು ಕಾಂಗ್ರೆಸ್ ಶಿಗ್ಗಾವಿ ಒಳಗೆ, ಏನ್ ಹೇಳ್ತೀರಿ ಸರ್? ತುಂಬಾ ಸಂತೋಷ ಆಗ್ತಾ ಇದೆ. 5 ನಿಮಿಷ ರಿಟರ್ನ್ ನಿಮಿಷಕ್ಕೆ ಬಂದು ತಮ್ಮ ಪ್ರೆಸ್ ಅಡ್ರೆಸ್ ಮಾಡ್ತೀನಿ. ಸಂಭ್ರಮಾಚರಣೆಯ ಪರಿ ಯಾವ ರೀತಿ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ ನಾವು. ಸಹಜವಾಗಿ ದಶಕಗಳಿಂದ ಆಗದೆ ಇರೋ ಕಾರ್ಯ ಆಗಿದೆ. ಅಲ್ಲಿ ಕಾಂಗ್ರೆಸ್ ಗೆಲುವನ್ನು ಸಂಪಾದನೆ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ನಾನು ಬ್ಯಾಕ್ ಟು ದಟ್ ಸೋಷಿಯಲ್ ಮೀಡಿಯಾ ಟ್ರೆಂಡ್, ಒಂದ್ ಕಡೆ ಅಶೋಕ್ ಅವ್ರ ಫೋಟೋ, ಮತ್ತೊಂದ್ ಕಡೆಯಲ್ಲಿ ವಿಜಯೇಂದ್ರ ಅವ್ರ ಫೋಟೋ ಹಾಕಿ ನಾಯಕತ್ವ ಬದಲಾವಣೆಯ ಸಮಯ. ಇದು ಟ್ರೆಂಡ್ ಆಗ್ತಾ ಇರೋದು ಬೇರೆ ಪೇಜಲ್ಲ, ಬಿಜೆಪಿ ಫಾಲೋವರ್ಸ್ ಪೇಜಲ್ಲೇನೆ.
ಯಡಳ್ಳಿ ಸರ್ ನೀವು ರಿಯಾಕ್ಟ್ ಮಾಡಿ, ಅದಾದ್ಮೇಲೆ ನಾನು ಇಟ್ನಾಳ್ ಸರ್ ಹಾಗೆ ಅಶೋಕ್ ಅವ್ರದ್ದು ರಿಯಾಕ್ಷನ್ ತಗೊಳ್ತೀನಿ. ಇಲ್ಲಿ ನನಗೆ 2 ವಿಷಯ ಪ್ರಸ್ತಾಪ ಮಾಡಬೇಕಾಗಿದೆ. ಮೊದಲನೇದಾಗಿ ಎಲ್ಲ ಎಕ್ಸಿಟ್ ಪೋಲ್ಗಳು ಸಹಿತ